ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಜಿಲ್ಲೆಯಲ್ಲಿ ಮೊಲ ಹೊರುವ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ. ಮುಗ್ಧ ಕಾರ್ಮಿಕರಿಂದ ಬರಿಗೈಲಿ ಬರಿಮೈಲಿ ಮೊಲ ಬಾಚಿಸಿದ ಕೆಇಬಿ ಇಂಜಿನಿಯರ್ಸ್. ತುಮಕೂರಿನ ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ನಡೆದಿರುವ ಘಟನೆ. ಕೆಇಬಿ ಇಂಜಿನಿಯರ್ಸ್ಗಳ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ಆಗ್ರಹ. 4 ದಲಿತ ಕಾರ್ಮಿಕರಿಂದ ಮೊಲ ಹೊತ್ತು ಸಾಗಿಸಲು ನಿಯೋಜನೆ. ತುಮಕೂರಿನ ನಂದೀಶ್, ಅರುಣ್, ಮಧುಗಿರಿ ಮೂಲದ ಮೂರ್ತಿ ನಾಯಕ್, ನವೀನ್ ಕಾರ್ಮಿಕರು. ಬರೀ ಗೈಯಲ್ಲಿ ಬರೀ ಮೈಯಲ್ಲಿ ಶೌಚಗುಂಡಿಯ ಮೊಲ ಹೊತ್ತು ಟ್ರ್ಯಾಕ್ಟರ್ಗೆ ತುಂಬಿದ ಕಾರ್ಮಿಕರು. ಕೆಇಬಿ ಇಂಜಿನಿಯರ್ ಸಂಘದಿಂದ ಮೊಲ ಬಾಚಲು ನಿಯೋಜನೆ. ಇಂಜಿನಿಯರ್ ಒಬ್ಬರು ನಮಗೆ ಈ ಕೆಲಸ ಹೇಳಿದ್ದಾರೆ. 3 ದಿನದಿಂದ ಕೆಲಸ ಮಾಡುತ್ತಿದ್ದೇವೆ ಎಂದು ದಲಿತ ಕಾರ್ಮಿಕರು ತಿಳಿಸಿದ್ದಾರೆ. ಮಣ್ಣು ತುಂಬಲೆಂದು ಕರೆತಂದು ಇಲ್ಲಿಗೆ ಬಂದು ನೋಡಿದಾಗ ಶೌಚಗುಂಡಿ ಎಂದು ತಿಳಿದು ಬಂದಿತು. ಹೊಟ್ಟೆಪಾಡಿಗಾಗಿ ಒಪ್ಪಿಕೊಂಡ ಈ ಕೆಲಸ ಮಾಡುತ್ತಿದ್ದೇವೆ. ಈ ಕೆಲಸ ಮಾಡಬಾರದು ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ಮುಂದೆ ಇಂತಹ ಕೆಲಸಕ್ಕೆ ಕರೆದರೆ ಹೋಗುವುದಿಲ್ಲ ಎಂದು ಕಾರ್ಮಿಕರು ತಿಳಿಸಿದ್ದಾರೆ. ಇತ್ತೀಚೆಗೆ ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ ಇಂತಹ ಘಟನೆ ಬೆಳಕಿಗೆ ಬಂದಿತ್ತು. ಬಾಲ ಕಾರ್ಮಿಕರಿಂದ ಶೌಚಗುಂಡಿ ಮೊಲ ಹೊತ್ತು ಸಾಗಿಸಲಾಗಿತ್ತು. ಸಾಮಾಜಿಕ ಹೋರಾಟಗಾರರಾದ ಜಟ್ಟಿ ಅಗ್ರಹಾರ ನಾಗರಾಜು ಹೋರಾಟದ ಫಲವಾಗಿ ಪ್ರಕರಣ ದಾಖಲಾಗಿತ್ತು. ಇದೀಗ ತುಮಕೂರು ನಗರದಲ್ಲೇ ಇಂತಹ ಅನಿಷ್ಟ ಪದ್ಧತಿ ಬೆಳಕಿಗೆ ಬಂದಿದೆ. ಘಟನೆ ಬಗ್ಗೆ ಮಾಹಿತಿ ಕೊಟ್ಟರೂ ಸ್ಥಳಕ್ಕೆ ಬಾರದೆ ಅಧಿಕಾರಿಗಳು ನಿರ್ಲಕ್ಷ್ಯ. ತುಮಕೂರು ಮಹಾನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ಒತ್ತಾಯಿಸಿದ್ದಾರೆ. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನಾವಿಲ್ಲಿ ಕೆಲಸ ಮಾಡ್ತಿದ್ವಿ. ಕೆಲಸ ಮಾಡಬೇಕಾದ್ರೆ ಮಾಮೂಲಿ ಶೌಚಾಲಯದಿಂದ ಫ್ರಿಟ್ಟಿನ ಮಣ್ಣು ಏನಿದೆ ಅಲ್ಲಿ ಆಚೆಡೆ ಹಾಕಿದ್ರು. ಆಚೆಡೆ ತೆಗ್ದು ಟ್ಯಾಟಲ್ ತುಂಬ್ತಿದ್ವಿ. ಅವರು ನಮ್ಮ ಸರ್ ಶೌಚಾಲಯ ಇದೆ ಸರ್, ಅದು ಗಲೀಜು ಶೌಚಾಲಯದಿಂದ ಅದು ಮಾಮೂಲಿ ಏನಿದೆ ತೆಗ್ದು ಆಚೆಡೆ ಹಾಕಿದ್ವಿ. ಅದನ್ನು ಟ್ಯಾಟಲ್ ತುಂಬ್ತಿದ್ವಿ ಸರ್. ಸರ್ ತೆಗ್ದು ಆಚೆ ಆಗಿರೋ ನಮಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಏನು ಅಂತಂದರೆ ನಮ್ಗೆ ಏನು ಕೆಳಗಡೆ ಐತೆ ಅದು ನಮ್ಗೆ ಗೊತ್ತಿರಲಿಲ್ಲ ಸರ್. ಅದೇನು ಅಂತ ಸರ್, ಅದು ನಮ್ದೇನು ಸರ್ ಹೊಟ್ಟೆ ಪಟ್ಟು ನನಗೂ ಒಂದು ಗಂಡು ಮಗು ಹೆಣ್ಮಗು ಚಿಕ್ಕ ಮಕ್ಕಳು ಸರ್. ನಮಗೆ ಏನಂತ ಹೇಳಿ ಕರ್ಕೊಂಬಂದ್ರು ನಿಮಗೆ? ಸರ್ ಮಣ್ಣು ಐತೆ, ಮಣ್ಣು ತುಂಬ ಐತೆ ಅಂದ್ರೆ ಮಣ್ಣು ಐತೆ ತುಂಬ್ಕೊಬರ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಏನಿತ್ತು ಸರ್? ಇದು ಮಾಮೂಲಿ ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಆಮೇಲೆ ಕೆಂಪು ಮಣ್ಣು ಇತ್ತು, ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಅದು ಹೇಳಿಲ್ವಾ ಇದು ಫಿಟ್ಕೊಂಡಿದ್ದು ಟಾಯ್ಲೆಟ್ ಸರ್? ಇವಾಗೆಂತ ನಮ್ಗೇನು ಹೇಳಿಲ್ಲ ಸರ್. ಆಮೇಲೆ ಮತ್ತೆ ಬಂದಬೇಕಾದ್ರೆ ಕೆಂಪು ಮಣ್ಣು ಇತ್ತಲ್ಲ ಸರ್, ಅವಾಗ ನಾವೇನೋ ತುಂಬಿದ್ವಿ ಅಲ್ಲ. ನಿಮ್ಗೆ ಅದೆಲ್ಲ ಕೊಳಚೆ ಸ್ಮೆಲ್ ಬರುತ್ತೆ ಸರ್. ಯಾವತ್ತೂ ಕೆಲಸ ಮಾಡಿ ನಾವು ಕೆಲಸ ಮಾಡೋರು ಸರ್. ನಾವು ಯೂಜುವಲಿ ಕೆಲಸ ಮಾಡೋರು ಸರ್ ತುಮಕೂರಲ್ಲೇ ಕೆಲಸ ಮಾಡೋರು ನಾವು. ನಮ್ಗೆ ಗೊತ್ತಿರಲಿಲ್ಲ ಸರ್. ಇದು ಫಿಟ್ ಮಣ್ಣು ನಾವು ಯಾವುದು ಎತ್ತಿರಲ್ಲ. ಇವಾಗ ಏನು ಮಣ್ಣು ಇತ್ತಲ್ಲ ಅದು ಮಣ್ಣು ತುಂಬಿಸ್ತಾ ಇದೆ ಅಷ್ಟೇ ಸರ್. ಅಲ್ಲ, ಅದೆಲ್ಲ ಗಲೀಜು ಸ್ಮೆಲ್ ಬರ್ತಾ ಇಲ್ಲ ಸರ್. ಗಲೀಜು ಏನು ಮಾಡ್ತಾರೆ, ಹೊಟ್ಟೆ ಸರ್, ಬಡವರು ಸರ್, ಅಮಾಯಕರು ನಾವು ಸರ್. ಗಂಡ ಇದು ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಹೆಣ್ಮಕ್ಳವ್ರು, ಗಂಡು ಮಕ್ಳವ್ರು ಸರ್, ಚಿಕ್ಕವರು. ಏನು ಮಾಡೋದು ಸರ್? ಸರ್ ಇವರು ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನಮಗೆ ಕೆಲಸ ಹೇಳಿದ್ರು ಸರ್. ಒಂದ್ಸರಿ ಯೂಜುವಲಿ ವರ್ಕ್ ಮಾಡೋದು ಸರ್ ನಾವು. ಮಣ್ಣಾಗಿ ಪೈಪ್ಲೈನ್ ಹಾಕೋದು ಸರ್. ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಅವ್ರು ಹೇಳಿ ಒಂದ್ಸಲಿ ಕೆಲಸ ಮಾಡೋದು ಗೊತ್ತಿರಲಿಲ್ಲ ಸರ್. ಅದಕ್ಕೆ ನಾವೇನು ಬರೀ ಯೂಜುವಲಿ ಏನು ವರ್ಕ್ ಮಾಡೋದು ಸರ್. ಯೂಜುವಲಿ ಕಲೆಕ್ಷನ್ ಮಾಡೋದು ನಾನು. ಅದನ್ನು ಬಿಟ್ಟು ಮಾಮೂಲಿ ಇದು ಮಣ್ಣು ಇದೆ ಅಂತ ತುಂಬಬೇಕಂದ ಬಂದಿವಿ ಅಷ್ಟೇ ಸರ್. ಅದು ಕಪ್ಪು ಮಣ್ಣಿತ್ತು ಸರ್. ಅವಾಗ ನಮ್ಗೆ ಸ್ಮೆಲ್ ಬರ್ತಿದ್ದು. ಏನು ಮಾಡೋಣ ಸರ್? ಈಗ ಬೆಳಿಗ್ಗೆ ಅಂತ ತಿಂಡಿಲ್ಲ, ಊಟ ಇಲ್ಲ, ಏನು ಮಾಡಲೇಬೇಕಲ್ಲ ಸರ್ ಜೀವನ. ಸಣ್ಣ ಮಕ್ಕಳು ಸರ್. ಆಗುತ್ತೆ, ಏನು ಮಾಡೋಣ ಸರ್? ಏನು ಮಾಡೋಣ ಹೇಳಿ? ಇವಾಗ ಸಣ್ಣ ಮಕ್ಕಳಿದ್ದಾರೆ, ಏನು ಮಾಡೋಣ? ಹೊಟ್ಟೆ ಪಡಬೇಕು, ಹೆಂಡತಿ ಮಕ್ಕಳನ್ನ ಸಾಕಬೇಕಲ್ಲ ಸರ್. ನಾವು ಸರ್, ನಾವು SC/ST ಜನಾಂಗದವರು ಸರ್. ನಾವು ಏನು ಮಾಡ್ಬೇಕು ಸರ್? ಇವಾಗ ಕೂಲಿ ಪಡಿ ಯಾರು ಕೊಡ್ತಾರೆ ಸರ್? ನಮ್ಮ ಮಾಮೂಲಿ ಅಂದರೆ ನಮ್ಗೆ 1.5 ಸಾವಿರ ಫ್ಯಾಕ್ಟ್ರಿ ನೋಡ್ಬಿಟ್ಟು 1.5 ಸಾವಿರ ಕೊಡ್ತಾರೆ ಸರ್. ಅದ್ರಲ್ಲಿ 1.5 ಸಾವಿರ ಅಂದರೆ ಕೈ ಕಾಲು ಮಲ್ಲಿಗೆ ಮಾಮೂಲಿ ಏನಾದರೂ ಹುಡುಗರಿಗೆಲ್ಲ ಕೊಡಬೇಕಲ್ಲ ಸರ್. ಏನು ಮಾಡೋಣ ಸರ್? ಸರ್ ನವೀನ್ ಅಂತ ಸರ್. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಪುರವಾರ ಹೋಗ್ಲಿ. ಅದೇ ಸರ್ ಮಣ್ಣು ತುಂಬ್ತಾ ಇದ್ವಿ. ಏನು ಮಣ್ಣದು? ಮಣ್ಣು ಪಿಟ್ಟು, ಅದು ಮಣ್ಣು ತುಂಬ್ತಾ ಇದ್ವಿ. ಶೌಚಾಲಯ ಅದೇ ತುಂಬ್ತಾ ಇದ್ವಿ. ಹೌದು ಸರ್. ಹೆಂಡತಿ ಮಕ್ಕಳು ಸಾಕಬೇಕಲ್ಲ ಸರ್, ಅದಕ್ಕೆ ಕೆಲಸ ಮಾಡ್ತಾ ಇದ್ವಿ ಸರ್. ಯಾರು ನಮ್ಮಲ್ಲಿ ಕೆಲಸ ಮಾಡಕ್ಕೆ ಹೇಳಿದ್ರು? ಅದೇ ನಮ್ಗೆ ಯಾರೋ ಕಾಂಟ್ರಾಕ್ಟ್ ಕರೆದಿದ್ರು ಸರ್. ಅವಾಗ ನಮ್ಮ ಹುಡುಗಂಗೆ ಗೊತ್ತು ಸರ್. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ? ನಾವು 3 ಸರ್. ಯಾರ್ಯಾರು ಅವರು ಎಲ್ಲರೂ? ನವೀನ, ನಂದೀಶ, ನಾನು 3 ಜನ. ಅವರೆಲ್ಲ ಯಾವ ಸಮುದಾಯ ಇದ್ದಾರೆ? ಅವರು SC ಸಮುದಾಯ. ನಾವು SC ಸಮುದಾಯದಲ್ಲಿ ಲಂಬಾಣಿ ನಾವು. ಲಂಬಾಣಿ ನವೀನ. ನೀವೆಲ್ಲ ಇದು ಮಧುಗಿರಿ ತಾಲೂಕು, ಪುರವಾರ ಹೋಬಳಿ, ಗೊಂದಳ್ಳಿ ಗ್ರಾಮ ಪಂಚಾಯತಿ. ಎಷ್ಟು ಲೋಡು ಹೊಡೆದಿದ್ದೀರ ಆಲ್ರೆಡಿ? ಇದು 2ನೇ ಲೋಡ್ ಸರ್. ಇದು 2ನೇ ಲೋಡಾ? ಅಲ್ಲ, ಬರಿಗೈಯಲ್ಲಿ ಯಾಕೆ ಇದೆಲ್ಲ ಕೆಲಸ ಮಾಡ್ತಾ ಇದ್ರಿ? ಅದೆಲ್ಲ ನಮ್ಗೇನು ಗೊತ್ತು ಸರ್. ನಮಗೆ ಕೆಲಸ ಬೇಕು, ಹೆಂಡತಿ ಮಕ್ಕಳು ಸಾಕಬೇಕಲ್ಲ, ಕೆಲಸಕ್ಕೆ ಬಂದ್ವಿ ಸರ್. ಕೆಲಸಕ್ಕೆ ಬೇಕು, ಕೆಲಸಕ್ಕೆ. ಯಾರು ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ವಿ? ಅದೇ ನಮ್ಮ ಹುಡುಗ, ನಮ್ಮ ನವೀನ ಅಂಬರು ಕರ್ಕೊಬಂದರು. ಅವ್ರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ. ನಾವು ಮಾಡಿದ್ವಿ ಸರ್. ಅಲ್ಲ, ಇದು ಬರಿಗೈಲಿ ಮಾಡಿದ್ರೆ ಅಥವಾ ಅಲ್ಲಿ ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋದು ಗೊತ್ತಲ್ವ ನಿಮಗೆ? ಗೊತ್ತು ಸರ್. ಏನು ಮಾಡೋಣ? ಹೆಂಡತಿ ಮಕ್ಕಳು ಸಾಕಬೇಕಲ್ಲ ಸರ್. ಏನು ಮಾಡೋಣ? ಆದರೆ ಯಾಕೆ ಮಾಡ್ತೀರಿ ಹಿಂಗೆ ಬರಿಗೈಯಲ್ಲಿ? ಏನು ಮಾಡೋಣ? ಕೆಲಸ ಇಲ್ಲ, ಏನಿಲ್ಲ, ಏನು ಮಾಡೋಣ?
ಕೆಲಸ ಎಲ್ಲ ಏನು ನಿಮ್ಮ ಹೆಸರು? ಮೂರ್ತಿ ನಾಯಕ. ಏನು ತುಮಕೂರು ನಗರದಲ್ಲಿ ನಡೆದಿರಕ್ಕಂಥ ಘಟನೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾಕೆಂದರೆ ಏನು ಮೊಲವರ ಪದ್ಧತಿನ ಸಮಾಜ ಕಲ್ಯಾಣ ಇಲಾಖೆ ನಿಷೇಧಿಸಿದ್ರು ಕೂಡ ಇವತ್ತು ಏನು KEB AEE ಮತ್ತು ಈ ಸಂಬಂಧಪಟ್ಟ ಇಂಜಿನಿಯರ್ ಯಾರಿಗನ್ವಯ ಆಗುತ್ತೆ ಈ KEB ಚೌಟ್ರಿ ಇವರು ಏನು ಈ 3 ಜನ ಕಾರ್ಮಿಕರನ್ನ, ದಲಿತ ಸಮುದಾಯದ ಕಾರ್ಮಿಕರನ್ನ ಬಳಸ್ಕೊಂಡು ಶೌಚಾಲಯನ ಕ್ಲೀನ್ ಮಾಡಿಸಿದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಸೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಫೋನ್ ಮಾಡಿ ಹೇಳಿದ್ರು ಕೂಡ ಅವ್ರು ನಮಗೆ ಬರಲ್ಲ, ಮತ್ತು ನೀವು ಹೋಗಿ ದೂರು ಕೊಡಿ ಅನ್ನೋ ಉತ್ತರನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಷನರ್ಗೂ ಫೋನ್ ಮಾಡಿದ್ದೀವಿ, ಅವರು ಕೂಡ ಇದಕ್ಕೆ ಯಾವ ಒಬ್ಬ ಅಧಿಕಾರಿಗೂ ಕೂಡ ಗಮನ ಹರಿಸಿಲ್ಲ. ಇನ್ನು SC/ST ಸೆಲ್ಲು ರಾಮಕೃಷ್ಣ ಅವ್ರ ಬಗ್ಗೆ ದಲಿತ ಮುಖಂಡರುಗಳಿಗೆಲ್ಲ ಗೊತ್ತು, ಆ ರೀತಿ ದಲಿತರ ಕಂಡ್ರೆ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ ಅನ್ನೋದ್ರ ಬಗ್ಗೆ. ಹಂಗಾಗಿ ಏನು ಈ ಸಮಾಜ ಕಲ್ಯಾಣ ಇಲಾಖೆ ಇವ್ರನ್ನ ಕರ್ಕೊಂಡು ಈ ಕಾರ್ಮಿಕರನ್ನ ಬಳಸ್ಕೊಂಡು ಈ ಶೌಚಾಲಯನ ಸ್ವಚ್ಛಗೊಳಿಸಿದ್ರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು. ಯಾಕಂದರೆ ನಾಗರಿಕ ಸಮಾಜ ತಲೆ ತಗ್ಸ ಅಂತ ಕೆಲಸ ಪ್ರತಿಯೊಬ್ಬರು ಏನು ಸಮಾಜ ಕಲ್ಯಾಣ ವಿಶೇಷ ಇದನ್ನ ಕಾನೂನು ತಂದರೂ ಕೂಡ ಇವತ್ತಿನ ದಿನದಲ್ಲೂ ಮಲವರ ಪದ್ಧತಿ, ಶೌಚಾಲಯನ ಕ್ಲೀನ್ ಮಾಡಿಸೋಂಥ ಪದ್ಧತಿನ ಮಾನವನಿಂದ ಬಳಸಿ ಮಾಡ್ತಾವ್ರೆ ಅಂತಂದರೆ ನಾವು ಇದನ್ನೆಲ್ಲರೂ ಖಂಡಿಸ್ಬೇಕಾಗಿದೆ. ದಯಮಾಡಿ ಮಾನ್ಯ DK ಶಿವಕುಮಾರ್ ಅವರು, ಸಂಬಂಧಪಟ್ಟ ಇಲಾಖೆಯವರು ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ.